ಮುಸ್ಲಿಮರು ಬೇಲಿ ಹಾಕಿ ಉದ್ದಟತನವನ್ನ ಮೆರೆದಿದ್ದಾರೆ. ರಾತ್ರೋರಾತ್ರಿ ಹಾಕಿರುವಂತದ್ದು. ಆ ಬೇಲಿನ ತೆಗೆಸೋದಕ್ಕೆ ಪೊಲೀಸರು ಯಾಕೆ ಇಷ್ಟೊಂದು ಮೀನಾಮೇಷ ಎಣಿಸ್ತಿದ್ದಾರೆ? ಮುಸ್ಲಿಮರ ಜಾಗದಲ್ಲಿ ಹೋಗಿ ಹಿಂದೂಗಳೇನಾದ್ರೂ ಧ್ವಜ ಬೇಡ ಒಂದು ಕೋಲ್ ಹಾಕಿದ್ರು ಕೂಡ ಇಷ್ಟೊತ್ತವರೆಗೂ ಪೊಲೀಸರು ಸುಮ್ಮನೆ ಇರ್ತಿದ್ರ? ಅದನ್ನ ಬಂದ್ ಮಾಡಿರುವಂತ ವ್ಯಕ್ತಿಗಳು ಯಾರು ಅನ್ನೋಂತ ಕಂಡುಹಿಡಿಬೇಕು. ಹಿಂದೂಗಳ ವಿಚಾರ ಆದ್ರೆ ಒಂದು ರೀತಿಯಲ್ಲಿ ನಡ್ಕೋತೀರಾ, ಮುಸ್ಲಿಮರ ವಿಚಾರ ಆದ್ರೆ ಇನ್ನೊಂದು ರೀತಿಯಲ್ಲಿ ನಡ್ಕೋತೀರಾ. ಮುಸ್ಲಿಮರು ತಪ್ಪು ಮಾಡಿದಾಗ ಯಾಕೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ? ಬ್ಯಾರಿಕೇಡ್ ನ ತೆಗೆಯೋದಕ್ಕೆ, ಬೇಲಿ ತೆಗೆಯೋದಕ್ಕೆ ಯಾರ ಒತ್ತಡದಲ್ಲಿದ್ದಾರೆ ಪೊಲೀಸರು? ಇಡೀ ಕಾಂಗ್ರೆಸ್ ಪಕ್ಷ, ಇಡೀ ಸರ್ಕಾರವೇ ಮುಸ್ಲಿಂ ಮತಾಂಧತೆಗೆ ಶರಣಾದಂತೆ ಕಾಣ್ತಾ ಇದೆ. ನಮಸ್ಕಾರ ವೀಕ್ಷಕರೇ. ಶಿವಮೊಗ್ಗದಲ್ಲಿ ರಂಜಾನ್ ಟೈಮ್ನಲ್ಲೇ ಈದ್ಗಾ ಮೈದಾನಕ್ಕೆ ಮುಸ್ಲಿಮರು ಬೇಲಿ ಹಾಕಿರೋ ಘಟನೆ ನಡೆದಿದೆ. ಈ ಈದ್ಗಾ ಮೈದಾನ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಮುಂದಿದ್ದು, ಈ ಕಡೆ ನಮಾಜ್ ಮುಗಿದ ನಂತರ ಮುಸ್ಲಿಮರು ಬೇಲಿ ಹಾಕಿ ಉದ್ದಟತನವನ್ನ ಮೆರೆದಿದ್ದಾರೆ. ಇದರಿಂದ ಹಿಂದೂ ಪರ ಸಂಘಟನೆಗಳು ಮುಸ್ಲಿಮರ ಈ ಒಂದು ಕೃತ್ಯಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬೇಲಿನ ತೆಗೆಯುವಂತ ಕೆಲಸ ಹಿಂದೂ ಸಮಾಜದ ಗಂಡುಗಳು ನಾವು ಮಾಡೇ ಮಾಡ್ತೀವಿ. ಇನ್ನು 10 ರಿಂದ 15 ನಿಮಿಷ ಮಾತ್ರ ಸಮಯ ಕೊಡುವಂತದ್ದು. ಗುಂಡಾಗಳ ಬೆದರಿಕೆಗೆ ಇಲ್ಲಿ ಮುಸ್ಲಿಮರಿಗೆ ವರ್ಷಕ್ಕೆ 2 ಬಾರಿ ನಮಾಜ್ ಮಾಡೋದಕ್ಕೆ ಅವಕಾಶ ಇದೆ. ಇದು ಸರ್ಕಾರದ ಜಾಗ ಆಗಿರೋದ್ರಿಂದ ಮಹಾನಗರ ಪಾಲಿಕೆ ಇಲ್ಲಿ ಸಾರ್ವಜನಿಕರಿಗೆ ಪಾರ್ಕಿಂಗ್ಗೆ ಅವಕಾಶವನ್ನ ಕಲ್ಪಿಸಿತ್ತು. ಇದೇ ಜಾಗದಲ್ಲೇ ಈಗ ಮುಸ್ಲಿಮರು ಬೇಲಿ ಹಾಕಿ ಉದ್ದಟತನ ಮೆರೆದಿದ್ದಾರೆ ಅಂತ ಹೇಳಿ ಬಜರಂಗ ದಳದ ಶಿವಮೊಗ್ಗ ವಿಭಾಗದ ಸಂಯೋಜಕ ರಾಜೇಶ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಶಿವಮೊಗ್ಗ ನಗರದ ಡಿಸಿ ಕಚೇರಿ ಎದುರುಗಡೆ ಇರುವಂತಹ ಖಾಲಿ ಜಾಗ, ಅದು ಮಹಾನಗರ ಪಾಲಿಕೆಯ ವ್ಯಾಪ್ತಿಯೊಳಗಡೆ ಇರುವಂತದ್ದು, ಮಹಾನಗರ ಪಾಲಿಕೆಗೆ ಸೇರಿರುವಂತದ್ದು. ಆ ಜಾಗದೊಳಗಡೆ ಮಹಾನಗರ ಪಾಲಿಕೆಯ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಏನ ಇದೆ ಅಂತಂದ್ರೆ, ಆ ಜಾಗದೊಳಗೆ ಮುಸಲ್ಮಾನರಿಗೆ ವರ್ಷಕ್ಕೆ 2 ಬಾರಿ ನಮಾಜ್ ಮಾಡಲು ಅವಕಾಶ ಇರುತ್ತೆ ಅಂತೇಳಿ ಅಂತ ಇದೆ. ಆದ್ರೆ ಏನು ಈ ವರ್ಷದ ರಂಜಾನ್ ಹಬ್ಬದೊಂದು ನಿನ್ನೆ ಏನು ನಮಾಜ್ ಮಾಡೋದಕ್ಕೆ ಅಂತೇಳಿ ಅಂತ ಅವ್ರಿಗೆ ಅವಕಾಶ ಕೊಟ್ಟಿತ್ತು. ಆ ರಂಜಾನ್ ಹಬ್ಬ ಮುಗಿದಾದ ನಂತರ ಅವರು ಅದು ಸಾರ್ವಜನಿಕರಿಗೆ ಮೀಸಲಿದ್ದಂತಹ ಜಾಗ, ಅಲ್ಲಿ ಸಾರ್ವಜನಿಕರು ಬಂದು ಯಾಕಡೆ ಸುತ್ತಮುತ್ತ ಡಿಸಿ ಕಚೇರಿ ಇದೆ, ಜಯನಗರ ಪೊಲೀಸ್ ಠಾಣೆ ಇದೆ, SBI ಬ್ಯಾಂಕ್ ಇದೆ, ಸುತ್ತಮುತ್ತ ವ್ಯವಹಾರ ವಹಿವಾಟುಗಳನ್ನ ನಡೆಯುವಂತಹ ಜಾಗ, ಸಾರ್ವಜನಿಕರಿಗೆ ಸೂಕ್ತವಾದಂತಹ ಜಾಗ ಇರೋದ್ರಿಂದ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಹಾನಗರ ಪಾಲಿಕೆ ಮಾಡ್ಕೊಟ್ಟಿದೆ. ಆದ್ರೆ ನಿನ್ನೆ ರಾತ್ರಿ ಏಕಾಏಕಿ ಆ ಪಾರ್ಕಿಂಗ್ ವ್ಯವಸ್ಥೆ ಒಳಗಡೆ, ಆ ಜಾಗದೊಳಗಡೆ ಹೋಗುವಂತಹ ಜಾಗವನ್ನ ಏನ್ ಮಾಡಿದ್ದಾರೆ, ಪೋಲ್ಸ್ ಗಳನ್ನ ನೆಟ್ಟಿ ಮತ್ತೆ ಬ್ಯಾರಿಕೇಡ್ ಟೈಪ್ ಅಲ್ಲಿ ಮಾಡಿ ಅದನ್ನ ಬಂದ್ ಮಾಡಿದ್ದಾರೆ. ಶಿವಮೊಗ್ಗ ಪೊಲೀಸರ ಕಣ್ತಪ್ಪಿಸಿ ಮುಸ್ಲಿಮರು ರಾತ್ರೋರಾತ್ರಿ ಬೇಲಿ ಹಾಕಿದ್ದಾರೆ. ಈ ಬೇಲಿ ಹಾಕಿದ್ಯಾರು? ಅವರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಬೇಕು, ಹಾಗೆ ಈ ಸ್ಥಳವನ್ನ ಮತ್ತೆ ಸಾರ್ವಜನಿಕರಿಗೆ ತೆರವು ಮಾಡಿಕೊಡ್ಬೇಕು ಅನ್ನೋದು ಹಿಂದೂ ಸಂಘಟನೆಗಳ ಆಗ್ರಹ. ಇವಾಗ ಅದನ್ನ ಹಾಕಿದ್ಯಾರು ಅಂತಂದ್ರೆ ಪೊಲೀಸ್ ಇಲಾಖೆ ಕೇಳಿದ್ರೆ ಅದು ಯಾರು ಅಂತ ಗೊತ್ತಿಲ್ಲ. ಅದನ್ನ ವಿಚಾರಿಸ್ತೀವಿ, ವಿಚಾರಣೆ ಮಾಡ್ತೀವಿ. ನಾವು ನಿನ್ನೆ ಅವರಿಗೆ ನಮಾಜ್ ಮಾಡಕ್ ಅವಕಾಶ ಕೊಟ್ಟಿತ್ತು. ಅವರು ಅದ್ರ ಸೆಕ್ಯೂರಿಟಿ ಪರ್ಪಸ್, ನಿನ್ನೆ ಬೆಳಗ್ಗೆ ಎಲ್ಲ ಇಲ್ಲದೆ ಇರೋಂತಹ ಸೆಕ್ಯೂರಿಟಿ ಪರ್ಪಸ್ಸಿನ ಜಾಗದೊಳಗಡೆ ಇದ್ದಂತಹ ಅದು ಏನು ಬ್ಯಾರಿಕೇಡ್ ವ್ಯವಸ್ಥೆ ಇತ್ತು, ಅದು ನಿನ್ನೆ ರಾತ್ರಿ ಏಕಾಏಕಿ ಬಂದಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇರವಾಗಿ ಆಗ್ರಹ ಏನು ಅಂತಂದ್ರೆ, ಆ ಜಾಗದೊಳಗಡೆ ನಿನ್ನೆ ರಾತ್ರಿ ಆಗ್ಲಿ ಬೆಳಗ್ಗೆ ಆಗ್ಲಿ ಅದನ್ನ ನೆಟ್ಟಿರುವಂತಹ ವ್ಯಕ್ತಿಗಳು, ಅದನ್ನ ಬಂದ್ ಮಾಡಿರುವಂತಹ ವ್ಯಕ್ತಿಗಳು ಯಾರು ಅನ್ನೋಂತ ಕಂಡುಹಿಡಿಬೇಕು. ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಆಗ್ಬೇಕು. ತಕ್ಷಣ ಅದನ್ನು ತೆರವು ಮಾಡಬೇಕು. ಅದು ಸಾರ್ವಜನಿಕರಿಗೆ ಉಪಯುಕ್ತವಾದ ಜಾಗ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಅದನ್ನ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ಅಂತ ನಮ್ದೊಂದು ಆಗ್ರಹ. ಈ ಹಿಂದೆಯೂ ನಾವು 3 ಬಾರಿ ಪ್ರತಿಭಟನೆ ಮಾಡಿದ್ದೇವೆ. ಇಲ್ಲಿ ಅನಧಿಕೃತವಾಗಿ ಅಂಗಡಿಗಳನ್ನ ಹಾಕಿಕೊಳ್ಳಲಾಗಿದೆ. ಇಷ್ಟೆಲ್ಲಾ ನಡೀತಿದ್ರು ಪೊಲೀಸರು, ಜಿಲ್ಲಾಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ನಾವು ಹೋರಾಟ ಮಾಡಿದಾಗ ತಾತ್ಕಾಲಿಕವಾಗಿ ತೆರವು ಮಾಡಲಾಗುತ್ತೆ, ನಂತರ ಯಥಾಸ್ಥಿತಿ ಮುಂದುವರಿಯುತ್ತೆ ಅಂತ ಹೇಳ್ಕೊಂಡು ರಾಜೇಶ್ ಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಈದ್ಗಾ ಮೈದಾನಕ್ಕೆ ಸೇರಿರುವಂತ ಜಾಗ ಅಲ್ವೇ ಅಲ್ಲ. ಏನು ಅವರಿಗೆ ಈ ಹಿಂದೆ ಸರ್ಕಾರ ಸ್ವತಂತ್ರ ಪೂರ್ವದಿಂದ ಹಿಡಿದು ಇಲ್ಲಿವರೆಗೂ ಅವರಿಗೆ ಅಲ್ಲಿ ನಮಾಜ್ ಮಾಡಕ್ ಮಾತ್ರ ಅವಕಾಶ ಇರುವಂತದ್ದು. ಅದು ನಮಾಜ್ ಮಾಡಿದಾದ ನಂತರ ಅದೆಲ್ಲ ಇಡೀ ಸಮಾಜಕ್ಕೆ ಮೀಸಲಾಗಿರುವಂತಹ ಜಾಗ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲದೂ ಇದೆ. ಆದ್ರೆ ಅಲ್ಲಿ ಅನಧಿಕೃತವಾಗಿ ಒಂದು ಹಣ್ಣಿನ ಅಂಗಡಿ ಹಾಕೊಂಡಿದ್ದಾರೆ. ಅದನ್ನ ತೆರವು ಮಾಡಿಸ್ತಾ ಇಲ್ಲ ಜಿಲ್ಲಾಡಳಿತ. ಮತ್ತೆ ಮಹಾನಗರ ಪಾಲಿಕೆಯವರು ಇದನ್ನ ಕಣ್ಮುಚ್ಕೊಂಡ್ ಕೂತಿದ್ದಾರೆ. ಪೊಲೀಸ್ ಇಲಾಖೆ ಕಣ್ಮುಚ್ಕೊಂಡ್ ಕೂತಿದೆ. ಯಾರನ್ನು ಸಮೇತ ಅವರಿಗೆ ತೆರವು ಮಾಡುವಂತ ಇದ್ರ ಬಗ್ಗೆ 3-4 ಬಾರಿ ಬಜರಂಗ ದಳ ಹೋರಾಟ ಮಾಡಿದ್ರು ಅದನ್ನ ತಾತ್ಕಾಲಿಕವಾಗಿ ತೆಗೆಸ್ತಾರೆ, ಮತ್ತೆ ಅದು ಅಲ್ಲಿಗೆ ಬರುತ್ತೆ. ಶಿವಮೊಗ್ಗದಲ್ಲಿ ಈ ಬಾರಿ ಮುಸ್ಲಿಮರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ.
ಅವರ ಪುಂಡಾಟಿಕೆ ಮಿತಿ ಮೀರಿ ಹೋಗಿದೆ. ಈದ್ಗಾ ಮೈದಾನವನ್ನ ಕಬ್ಜಾ ಮಾಡ್ಕೋಬೇಕು, ಅತಿಕ್ರಮಣ ಮಾಡ್ಕೋಬೇಕು ಅಂತ ಹೇಳಿ ಹುನ್ನಾರ ನಡೆಸ್ತಿದ್ದಾರೆ. ಆದ್ರೆ ಈ ಬಾರಿ ಇದಕ್ಕೆ ಹಿಂದೂ ಪರ ಸಂಘಟನೆಗಳು ಅವಕಾಶ ನೀಡೋದಿಲ್ಲ, ನಾವು ಕೈ ಕಟ್ಟಿ ಕುಳಿತುಕೊಳ್ಳೋದಿಲ್ಲ ಅಂತ ಹೇಳಿ ಎಚ್ಚರಿಕೆ ನೀಡಿದ್ದಾರೆ. ಅವ್ರದೊಂದು ಗೋಡೆ ಇದೆ, ಆ ಗೋಡೆ ಮಾತ್ರ ಆ ಸುತ್ತ ಇರುವಂತಹ ಜಾಗ ಮಾತ್ರ ಅವ್ರಿಗೆ ಸಂಬಂಧಪಟ್ಟಿದ್ದು. ಇಡೀ ಮೈದಾನ ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ. ಇಡೀ ಮೈದಾನ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಿದ್ದು, ಅದು ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದು, ಅದು ಸರ್ಕಾರಿ ಜಾಗ. ಹಾಗಾಗಿ ಇವರು ಇಡೀ ಜಾಗ ನಮ್ದೆ, ಒಟ್ಟು ಜಾಗವನ್ನ ಕಬ್ಜಾ ಮಾಡಕ್ಕೆ, ಆ ಜಾಗವನ್ನ ಅತಿಕ್ರಮಣ ಮಾಡಕ್ಕೆ ಬಹಳ ಪ್ರಯತ್ನ ಈ ಹಿಂದೆಯಿಂದನೂ ನಡೀತಾ ಇದೆ, ಇವತ್ತು ನಡೆದಿದೆ. ಆದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದನ್ನ ತೀವ್ರವಾಗಿ ಖಂಡಿಸತ್ತೆ. ಯಾವುದೇ ಕಾರಣಕ್ಕೂ ಈ ಜಾಗವನ್ನ ಕಬ್ಜಾ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಈದ್ಗಾ ಮೈದಾನ ಸರ್ಕಾರದ ಜಾಗ. ಈ ಜಾಗಕ್ಕೆ ಫಸ್ಟ್ ಆಫ್ ಆಲ್ ಮುಸ್ಲಿಮರು ಬೇಲಿ ಹಾಕಿ ದುರಹಂಕಾರವನ್ನ ತೋರಿಸಿದಾರಲ್ಲ, ಇದು ನಿಜಕ್ಕೂ ಕೂಡ ಸ್ವೀಕಾರಾರ್ಹವಲ್ಲ. ಇಲ್ಲಿ ಹಲವಾರು ಪ್ರಶ್ನೆಗಳು ಹೇಳುತ್ತೆ. ಸರ್ಕಾರದ ಜಾಗದಲ್ಲಿ ಬೇಲಿ ಹಾಕೋದೇ ತಪ್ಪು, ಓಕೆ ಫೈನ್. ಒಂದ್ ವೇಳೆ ಅವ್ರು ಯಾವುದೋ ಒಂದು ಕಾರಣಕ್ಕೆ ಬೇಲಿ ಹಾಕಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಆ ಬೇಲಿನ ತೆಗೆಸೋದಕ್ಕೆ ಪೊಲೀಸರು ಯಾಕೆ ಇಷ್ಟೊಂದು ಮೀನಾಮೇಷ ಎಣಿಸ್ತಿದ್ದಾರೆ? ಪೊಲೀಸರಿಗೆ ಯಾಕೆ ಇಷ್ಟೊಂದು ಸಮಯ ಬೇಕಾಗುತ್ತೆ ಅನ್ನೋ ಕ್ವಶನ್ಸ್ ಇಲ್ಲಿ ಅರೈಸ್ ಆಗುತ್ತೆ. 10-15 ಗಂಟೆ ಬೇಕಾಗುತ್ತಾ? ವಾಯ್ಸ್ ವರ್ಸ ಇಟ್ಕೊಳ್ಳೋಣ. ಇದೇ ಉಲ್ಟಾ ಆಗಿದ್ರೆ ಮುಸ್ಲಿಮರ ಜಾಗದಲ್ಲಿ ಹೋಗಿ ಹಿಂದೂಗಳೇನಾದ್ರೂ ಧ್ವಜವನ್ನು ನೆಟ್ಟಿದ್ರೋ, ಧ್ವಜ ಬೇಡ ಒಂದು ಕೋಲ್ ಹಾಕಿದ್ರು ಕೂಡ ಇಷ್ಟೊತ್ತವರೆಗೂ ಪೊಲೀಸರು ಸುಮ್ಮನೆ ಇರ್ತಿದ್ರಾ? ಸರ್ಕಾರ ಸುಮ್ಮನೆ ಇರ್ತಿತ್ತಾ? ಅವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ತಿರ್ಲಿಲ್ವಾ? ಈ ರೀತಿ ಆಕ್ಷನ್ ತೆಗೆದುಕೊಂಡಂತ ಉದಾಹರಣೆಗಳು ಇವೆ. ಮಂಡ್ಯದಲ್ಲಿ ಒಂದು ಗ್ರಾಮದಲ್ಲಿ ದೇವಸ್ಥಾನದ ಮುಂದೆ ಭಗವಾ ಧ್ವಜವನ್ನ ಹಾಕಿದ್ದಕ್ಕೆ, ಹಿಂದೂಗಳ ಸ್ಥಳದಲ್ಲೇ ಭಗವಾ ಧ್ವಜವನ್ನ ಹಾಕಿದ್ದಕ್ಕೆ ಇದು ಕೋಮು ಗಲಭೆಗೆ ಎಡೆ ಮಾಡಿಕೊಡುತ್ತೆ ಅಂತ ಹೇಳಿ ಪೊಲೀಸರು ತತ್ಕ್ಷಣ ಹೋಗಿ ಭಗವಾ ಧ್ವಜವನ್ನ ಇಳಿಸಿದ್ರು. ಕರ್ನಾಟಕದ ಇನ್ನೊಂದು ಪ್ಲೇಸ್ನಲ್ಲೂ ಕೂಡ ಅಷ್ಟೇನೆ, ಅಲ್ಲಿ ಭಗವಾ ಧ್ವಜ ಇತ್ತು ಅಂತ ಹೇಳಿ ಅಲ್ಲಿ ಕೂಡ ಹೋಗಿ ಪೊಲೀಸರು ಆ ಧ್ವಜವನ್ನ ಇಳಿಸಿದ್ರು. ಇನ್ನು ಅಂಜನಾದ್ರಿಯಲ್ಲಿ ಅಲ್ಲಿ ಹಿಂದೂ ದೇವತೆಗಳ ಸಿಂಬೋಲನ ಹಾಕಿದ್ರು, ಇದು ನಮಗೆ ಕೋಮು ಗಲಭೆಗೆ ಪ್ರಚೋದನೆ ನೀಡುತ್ತೆ ಅಂತ ಹೇಳಿ SDPI ಕಾರ್ಯಕರ್ತರು ಮನವಿ ಮಾಡ್ಕೊಂಡಿದ್ದೆ ತಡ ಜಿಲ್ಲಾಧಿಕಾರಿಗಳು ನೋಟಿಸ್ ಅನ್ನ ಕೊಟ್ರು. ಹಿಂದೂಗಳ ವಿಚಾರ ಆದ್ರೆ ಒಂದು ರೀತಿಯಲ್ಲಿ ನಡ್ಕೋತೀರಾ, ಮುಸ್ಲಿಮರ ವಿಚಾರ ಆದ್ರೆ ಇನ್ನೊಂದು ರೀತಿಯಲ್ಲಿ ನಡ್ಕೋತೀರಾ. ಹಿಂದೂಗಳ ತಪ್ಪನ್ನು ಮಾಡಿದಾಗ ತತ್ಕ್ಷಣ ನೀವು ಕ್ರಮವನ್ನು ತೆಗೆದುಕೊಳ್ತೀರಾ. ಅದೇ ರೀತಿ ಮುಸ್ಲಿಮರು ತಪ್ಪು ಮಾಡಿದಾಗ ಯಾಕೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ? ಶಿವಮೊಗ್ಗ ಪೊಲೀಸರು ಯಾಕೆ ಮೀನಾಮೇಷ ಎಣಿಸ್ತಿದ್ರೆ? ಒಂದು ಬಾಂಬುನ ತೆಗೆಯೋದಕ್ಕೆ ಇಷ್ಟು ಕಷ್ಟನಾ? ಅಲ್ಲಿ ಹೋಗಿ ನಿಮ್ಗೆ ಬ್ಯಾರಿಕೇಡ್ನ ತೆಗೆಯೋದಕ್ಕೆ, ಬೇಲಿ ತೆಗೆಯೋದಕ್ಕೆ ಯಾರ ಒತ್ತಡದಲ್ಲಿದ್ದಾರೆ ಪೊಲೀಸರು? ಇದು ಕೇವಲ ಮುಸ್ಲಿಮರ ತುಷ್ಟೀಕರಣ ಮಾತ್ರ ಅಲ್ಲ, ಇದು ಕೇವಲ ಮುಸ್ಲಿಂ ಓಲೈಕೆ ರಾಜಕಾರಣ ಮಾತ್ರ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷ, ಇಡೀ ಸರ್ಕಾರವೇ ಮುಸ್ಲಿಂ ಮತಾಂಧತೆಗೆ ಶರಣಾದಂತೆ ಕಾಣ್ತಾ ಇದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.